ಹಿಂಗಿದ್ನಿ, ಈಗ ಹಿಂಗಾಗಿದ್ದೀನಿ. ಇದೆರಡರ ಮಧ್ಯೆ ಹೆಂಗೆ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡು ಅನ್ನೋದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳತ್ತೀನಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಂಗದೀರಿ ಎಲ್ಲರೂ? ಇವತ್ತು ನಾನು ಏನು ಹೇಳ್ಬೇಕು ಅಂದ್ಕೊಂಡೇನೆಂದ್ರೆ 30 ಡೇಸ್ ಚಾಲೆಂಜ್ ರೀ. 30 ದಿನ, ಒಂದು ತಿಂಗಳೊಳಗೆ ನಾವಿಲ್ಲಂದ್ರೂ 3 ರಿಂದ 4 kg ವೇಟನ್ನು ಲಾಸ್ ಮಾಡ್ಬೋದು. ಅದು ಹೆಂಗೆ ಅಂತ ನೋಡೋಣ್ರಿ. ನಾನು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ನನಗೆ ಆಂಟಿಗಳು ಹೇಳ್ತಿದ್ರು, ನೋಡಿ ಎಷ್ಟು ಸಣ್ಣದಾಳಕಿ, ಒಂದು ಪಾಪುನ ತಾಯಿ ಅಂತ ಅನ್ಸೋದೇ ಇಲ್ಲ, ಹಂಗೆ ಅದಾಳ ನೋಡ್ರಿ ಅಂತ ನನಗೆ ಇಲ್ಲಿ ವಾಕಿಂಗ್ ಮಾಡೋ ಆಂಟಿಗಳು ಹೇಳ್ತಿರ್ತಾರೆ ರೀ. ಒಬ್ಬೇಕಕ್ಕ ಅಂತೂ ನನ್ನ ನೋಡ್ರಿ ಎಷ್ಟು ಸ್ಲಿಮ್ ಅದಾಳಕಿ, ಹೊಟ್ಟಿನೇ ಇಲ್ಲ ನೋಡ್ರಿ ಈಕಿದ ಅಂತ ಅಂತಿರ್ತಾಳೆ ರೀ. ಉಮಾ ಅಕ್ಕ ಅಂತೂ ನನಗೆ ನೆದರ್ ಹಚ್ಚಿಗಿಚ್ಚರಿ ಅಂತ ನಾ ಹೇಳ್ತಿರ್ತೇನೆ ಅವ್ರಿಗೆ. ಅಂದ್ರೆ ಅವ್ರಿಗೆ ನಾ ಹೇಳೀನಿ ರೀ, ನನ್ನ ದಿನಚರಿ ಆಯಿತು, ನಾನು ಹಿಂಗೆ ತಿಂತೇನೆ, ಇಷ್ಟು ತಿಂತೇನೆ, ಈ ಥರ ನನ್ನ ಫುಡ್ಡು ಅಂತ ಹೇಳಿ. ಅದನ್ನು ನಾನು ಯಾಕೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಬಾರ್ದು ಅಂತ ನಂಗೆ ಉಮಾ ಅಕ್ಕನ ಹೇಳ್ರಿ, ವೆಯ್ಟ್ ಲಾಸ್ ಬಗ್ಗೆ ನೀನು ಯೂಟ್ಯೂಬ್ ಒಳಗೆ ಹಾಕ್ದೀಪ ಅಂತ ಹೇಳ್ತಾರೆ. ಅದಕ್ಕೆ ನಾನು ಇವತ್ತಿಂದ ವೆಯ್ಟ್ ಲಾಸ್ ಬಗ್ಗೆ ಹೇಳ್ಬೇಕು ಅಂದ್ಕೊಂಡೇನಿ ರೀ. ಇಷ್ಟು ದಿನ ನಾನು ವೆಯ್ಟ್ ಲಾಸ್ದ ಸ್ವಲ್ಪ ಸ್ಕಿಪ್ ಮಾಡಿದ್ದೆ, ಇನ್ನು ನಾನು ಅದನ್ನು ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡೇನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನಾನು ಡೈಲಿ ನನ್ನ ರುಟೀನನ್ನು, ನಾನು ಹೇಗಿರ್ತೀನಿ, ಹೇಗೆ ತಿಂತೀನಿ, ಯಾವ ಥರ ನನ್ನದು ಫುಡ್ಡು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಫಸ್ಟ್ ಆಫ್ ಆಲ್ ನಾವು ಒಂದು ತಿಳ್ಕೊಬೇಕ್ರಿ, ಏನಂದ್ರೆ ನಮ್ಮ ದಿನನಿತ್ಯ ಜೀವನದೊಳಗೆ ನಮ್ಗೆ 4 ಲೀಟರ್ ನೀರು ಬೇಕ್ರಿ. 4 ಲೀಟರ್ ನೀರು ಕುಡೀರಿ, ನೀವು ಎಲ್ಲ ರೋಗಕ್ಕೂ ಮನೆ ಮದ್ರಿ. ಅದು ನೀರು ಎಷ್ಟು ಕುಡಿತೀರಿ ಅಷ್ಟು ನೀವು ಹೆಲ್ತಿಯಾಗಿರ್ತೀರಿ. ಅದು ಫಸ್ಟ್. ರಾತ್ರಿ ನೋಡ್ರಿ 12 ಗಂಟೆ ಮಟ್ಟ 1 ಗಂಟೆ ಮಟ್ಟ ಫೋನ್ ನೋಡ್ಕೊತ ಕುಂಡ್ರಬೇಡ್ರಿ. ಲಾಸ್ಟ್ 10 ಗಂಟೆಗೆ ಅಂದ್ರೆ ಮಲ್ಕೊಂಡ್ಬಿಡ್ಬೇಕು. ನಂದು ಸ್ವಲ್ಪ ಲೇಟ್ ಆಗ್ತೈತಿ, ಯಾಕಂದ್ರೆ ನಮ್ಮ ಮನೆಯವ್ರು ಬರೋದು 10 ಗಂಟೆಗೆ ಬರ್ತಾರೆ. ಅವ್ರು ಊಟ ಮಾಡಿ ಎಲ್ಲ ಪಾತ್ರೆ ತೊಳೆದಾಗ ಕಿಚನ್ ಕ್ಲೀನ್ ಮಾಡಿ ನಾ ಮಲ್ಕೋಬೇಕಂದ್ರೆ 11 ಗಂಟೆ 11:15 ಆಗ್ತೈತಿ. ಆದರೆ ನಾ ಬೆಳಿಗ್ಗೆ ಹೇಳೋದು ಲೇಟ್ ಮಾಡಿ ಹೇಳ್ತೀನಿ ರೀ. ಇನ್ನು ನಾನು ಹಂಗೆ ಮಾಡಂಗಿಲ್ಲ. ನಮ್ಮ ಹಸ್ಬೆಂಡ್ ಬಂದಮೇಲೆ ಅವ್ರು ಊಟಕ್ಕೆ ಕೊಟ್ಬಿಟ್ಟು ನಾನು ಮಲ್ಕೊಂಡ್ಬಿಡ್ತೇನೆ ರೀ. 10 ಗಂಟೆ 10:15 ಅಂದ್ರೆ ನಾನು ಮಲ್ಕೊಂಡ್ಬಿಡ್ತೇನೆ ರೀ. ನಮ್ಮ ದಿನಚರಿ ಯಾವ ಥರ ಇರಬೇಕು, ನಾವು ಯಾವ ಥರ ಇದ್ದರೆ ನಮ್ಮ ವೇಟ್ ಲಾಸ್ ಆಗ್ತೈತಿ ಅನ್ನೋದನ್ನು ಇನ್ಮೇಲೆ ನಾನು ಡೇ ಬೈ ಡೇ ಹೇಳ್ಕೊತ ಹೋಗ್ತೀನಿ. ನೀವು ಅದನ್ನು ಫಾಲೋ ಮಾಡಿರಿ. ನಿಮ್ಮದು ಒಂದು ತಿಂಗಳೊಳಗೆ ಇಲ್ಲಂದ್ರೂ 3 ರಿಂದ 4 kg ವೇಟ್ ಲಾಸ್ ಆಗ್ತೈತಿ ಪಕ್ಕಾ ರೀ. ನೋಡಿರಿ, ನಾನು ಡೆಲಿವರಿ ಆದಮೇಲೆ ನಾ ಯಾವ ಥರ ಇದ್ನಿ ಅಂದ್ರೆ 5 ತಿಂಗಳಿಗೆ ನಾನು ಡೆಲಿವರಿ ಆಗಿ ಬೆಂಗಳೂರಿಗೆ ಹೋದ್ನಿ. ಅವಾಗ ನಾನು ಯಾವ ಥರ ಇದ್ನಿ, ಆಮೇಲೆ ನಾ ಯಾವ ಥರ ಆಗಿದ್ದೇನೆ ಅನ್ನೋದನ್ನು ನಾನು ನಿಮಗೆ ಎಲ್ರಿಗೂ ಶೇರ್ ಮಾಡ್ತೀನಿ ರೀ. ನೋಡಿರಿ, ನಾನು ಫಸ್ಟ್ ಡೆಲಿವರಿ ಆದಮೇಲೆ 65 kg ಇದ್ದೀನಿ ರೀ. ನಾನು ಈಗ ಆಗಿದ್ದೇನೆ ರೀ 45 kg ಆಗಿದ್ದೀನಿ. ಎಷ್ಟು ವ್ಯತ್ಯಾಸ ಅಲ್ರಿ. ಅವಾಗ ನಾನು ಹಿಂಗೆ ಕಾಣಿಸ್ತಿದ್ದೀನಿ. ನಮ್ಮ ಮನೆಯವ್ರು ಅಂತಿದ್ರು ಗುಂಡ್ಗೆ ಮಸ್ತ್ ಅದಿ ನೋಡಿ ಅಂತೇಳಿ. ಬಟ್ ನಂಗೆ ಹಂಗೆ ದಪ್ಪಗೆ ಇರೋದು ನಂಗೆ ಇಷ್ಟ ಆಗಂಗಿಲ್ಲ. ದಪ್ಪಗೆ ಇರೋದು ಏನೋ ಒಂಥರ ಅನಿಸ್ತೈತ್ರಿ ನಂಗೆ ಹಿಂಗೆ ಇರಬೇಕು, ಸ್ಲಿಮ್ ಆಗೇನೆ ಇರಬೇಕು. ಇವಾಗ ನಾವು ಡೈಲಿ ನೋಡ್ರಿ ಮನೆ ಒಳಗೆ ಮೊದಲಿನ ಮಂದಿ ನೋಡ್ರಿ ಎಲ್ಲಿ ವೇಟ್ ಲಾಸ್ ಮಾಡೋಕ್ಕೆ ಡಯಟ್ ಮಾಡ್ತಿದ್ರು, ಎಕ್ಸಸೈಸ್ ಮಾಡ್ತಿದ್ರು, ಏನೂ ಮಾಡ್ತಿರ್ಲಿಲ್ಲ. ಅವರು ಮನೆ ಕೆಲಸ ಮಾಡ್ತಿದ್ರು, ಪ್ರತಿಯೊಂದನ್ನು ಮನೆ ಕೆಲಸ ಮಾಡ್ತಿದ್ರು. ಅದು ಅವರಿಗೆ ಎಕ್ಸಸೈಸ್ ಆಗ್ತಿತ್ತು. ಏನು ಸಿಗ್ತೈತಿ ಅದನ್ನು ಊಟ ಮಾಡ್ತಿದ್ರು. ಅವಾಗಿನ ಮಂದಿಗೆ ನೋಡ್ರಿ ಊಟ ಸಿಕ್ಕರೆ ಹೆಚ್ಚಾಗಿತ್ತು. ಇವಾಗ ನಮ್ಗೆ ಆ ಪರಿಸ್ಥಿತಿ ಇಲ್ಲ. ಅದು ಚಲೋ ರೀ. ನಮ್ಮ ಮಮ್ಮಿ ಹೇಳ್ತಿರ್ತಾರೆ ನಂಗೆ ಎಷ್ಟೋ ಸತಿ, ಆವಾಗ ನಾವು ಒಂದು ತನ್ನಕ್ಕೆ ಎಷ್ಟು ಕಷ್ಟಪಟ್ಟೆವ ಅಂಥೇಳಿ. ಈಗ ಆ ಪರಿಸ್ಥಿತಿ ನಮಗಿಲ್ಲ. ಅದ ನಮಗೆ ಚಲೋ ಅಂತ ಹೇಳ್ತೀನಿ ರೀ ನಾನು. ಈಗ ನಾವು ಮನೆ ಕೆಲಸ ಮಾಡೋದ್ರೊಳಗೆ ನಮ್ಗೆ ಎಕ್ಸಸೈಸ್ ಆಗ್ತೈತೆ ರೀ. ಏನು ಮನೆ ಕೆಲಸ ಅಂದ್ರೆ ನೋಡ್ರಿ, ಈಗ ಕಸ ಹೊಡಿತೇವೆ ನಾವು, ಹಿಂಗೆ ಹೊಡೆಯೋದು ಅದ ನಮ್ಗೆ ಕೈಗೆ ಎಕ್ಸಸೈಸ್ ಆಗ್ತೈತಿ, ಕಾಲಿಗೆ ವಾಕಿಂಗ್ ಆಗ್ತಾವೆ. ಹೌದಿಲ್ರಿ. ಪಾತ್ರೆ ತೊಳೆಯೋದನ್ನು, ಬಾಂಡೆ ತೊಳೆಯೋದನ್ನು ಹಿಂಗೆ ತೊಳಿತಿರ್ತಾವಲ್ರಿ, ಅದು ನಮಗೆ ಕೈಗೆ ಎಕ್ಸಸೈಸ್ ಆಗ್ತೈತಿ. ಕುಂತಿರ್ತಾವಲ್ಲ, ಅದು ಒಂದು ಭಂಗಿ ನಮ್ದು. ಹಂಗೆ ಕೂತ್ಕೊಂಡು ಬಟ್ಟೆ ವಾಶ್ ಮಾಡೋದಾಗಲಿ, ಪಾತ್ರೆ ತೊಳೆಯೋದಾಗಲಿ ನಾವು ಮಾಡಬೇಕು. ಮತ್ತು ಇನ್ನೊಂದೇನ್ರಿ, ನಾವು ಕೆಲಸಕ್ಕೆ ಆಳುಗಳನ್ನ ಇಡಬಾರ್ದು. ಯಾಕಂದ್ರೆ ಅದೇ ಕೆಲಸ ನಾವು ಮಾಡೋದ್ರಿಂದ ನಮ್ಗೆ ಎಕ್ಸಸೈಸ್ ಆಗ್ತೈತಿ. ಈಗ ನೋಡ್ರಿ, ಬಟ್ಟೆ ಒಗ್ಯಾಕ ವಾಷಿಂಗ್ ಮಿಷಿನ್ ನಮ್ದೊಂದು ಕೆಲಸ ತಪ್ಪಿತು. ಆ ಬಟ್ಟೆ ಒಗ್ಯಾಕೆ ನಮ್ಗೆ 1/2 hour ಬೇಕು. ಆ 1/2 hourನ ನಾವೆಲ್ಲಿ ವೇಸ್ಟ್ ಮಾಡ್ತೀವಿ? ಮೊಬೈಲ್ ನೋಡಿದ್ರಾಗ ವೇಸ್ಟ್ ಮಾಡ್ತೀವಿ, TV ನೋಡಿದ್ರಾಗ ವೇಸ್ಟ್ ಮಾಡ್ತೀವಿ. ಹೌದಿಲ್ರಿ. ಅದೇ ಅರ್ಧ ಗಂಟೆ ನಾವು ಬಟ್ಟೆ ವಾಶ್ ಮಾಡಿದ್ದು ಅಂದ್ರೆ ಹಿಂಗೆ ತಿಕ್ಕೋದ್ರಿಂದ ನಮ್ಗೆ ಕೈಗೆ ಎಕ್ಸಸೈಸ್ ಆಗ್ತೈತಿ. ಆ ಕುಂತಿರೋ ಭಂಗಿ ನಮ್ಗೆ ತುಂಬ ಹೆಲ್ಪ್ ಆಗ್ತೈತಿ. ಮತ್ತು ಒಣಗಿ ಹಾಕುವಾಗ ನಮ್ಗೆ ವಾಕಿಂಗ್ ಆಗ್ತಾವೆ, ಕೈಗಳು ಅದ್ರಾಗ ಇದಾಗ್ತಿರ್ತಾವೆ. ಹೌದಿಲ್ರಿ. ಅದೆಲ್ಲ ನಮಗೆ ಎಕ್ಸಸೈಸ್ ಆಗ್ತೈತಿ. ಪ್ರತಿಯೊಂದು ಮನೆ ಕೆಲಸನ ನಾವು ಮಾಡ್ಕೋಬೇಕು. ನಾವು ಮಾಡ್ಕೋದ್ರಿಂದ ನಮ್ಗೆ ತುಂಬಾ ಯೂಸ್ಫುಲ್ ಐತ್ರಿ. ಇನ್ನಷ್ಟು ಮಾಹಿತಿನ ನಾನು ನೆಕ್ಸ್ಟ್ ವ್ಲಾಗೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ರೀ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೂ ವೆಯ್ಟ್ ಲಾಸ್ ಜರ್ನಿ ಒಳಗೆ, ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ನೀವು ಸೇರಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಡೈಲಿ ಬರುವಂತಹ ವಿಡಿಯೋನ ಮಿಸ್ ಮಾಡದೆ ನೋಡಿರಿ.
ನಿಮ್ಮದು ಪಕ್ಕ ಒಂದು ತಿಂಗಳೊಳಗೆ ವೆಯ್ಟ್ ಲಾಸ್ ಆಗೇ ಆಗ್ತೀರಿ. ಆ ಕಡೆ ಈ ಕಡೆ ಮಂದಿ ಏನಂತಾರೋ ಅಂತ ನಮಗೆ ಬೇಡ, ಹೌದಿಲ್ರಿ? ಅವ್ರು ಏನಾರು ಅಂದ್ಕೊಳ್ಳಿ, ನಮಗೇನಾಗಬೇಕಾಗೈತಿ? ನಾವು ಅವ್ರ ಮನೆಯನ್ನು ತಿಂತೇವೆ, ಇಲ್ಲ ನಮ್ಮ ಮನೆಯಾಗಿ ನಾವು ತಿಂತೇವೆ, ನಾವು ಇರ್ತೀವಿ. ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ವೆಯ್ಟ್ ಲಾಸ್ ಜರ್ನಿನ ನಾವು ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಇನ್ನೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಬರೋ ವೀಡಿಯೋಕ್ಕೆ ವೆಯ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.